ಹರಿಕಥಾಮೃತವ ಸೇವಿಸಿರೋ ಶುಭ ಜನರೇ, ಹರಿಕಥಾಮೃತವ ಸೇವಿಸಿರೋ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ದಾಸವರ್ಯಂ ದಯಾಯುಕ್ತಂ ದೂರೀಕೃತದುರಾಶಿಷಂ ಹರಿಕಥಾಮೃತವಕ್ತಾರಂ ಜಗನ್ನಾಥಗುರುಂ ಭಜೆ. 23ನೇದು ಕಲ್ಪಸಾಧನಾ ಸಂಧಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಏಕವಿಂಶತಿ ಮತ ಪ್ರವರ್ತಕ ಕಾಕುಮಾಯ್ಗಳ ಕುಹಕ ಯುಕ್ತಿ ನಿರಾಕರಿಸಿ ಸರ್ವೋತ್ತಮನು ಹರಿ ಎಂದು ಸ್ಥಾಪಿಸಿದ. ಶ್ರೀಕಳತ್ರನ ಸದನ ದ್ವಿಜಪ ಪಿನಾಕಿ ಸನ್ನುತ ಮಹಿಮ ಪರಮ ಕೃಪಾಕಟಾಕ್ಷದಿ ನೋಡು ಮಧ್ವಾಚಾರ್ಯ ಗುರುವರ್ಯ. ವೇದ ಮೊದಲಾಗಿಪ್ಪಮಲ ಮೋಕ್ಷಾಧಿಕಾರಿಗಳಾದ ಜೀವರ ಸಾಧನಗಳ ಪರೋಕ್ಷಣಂತರ ಲಿಂಗಭಂಗವನು ಸಾಧುಗಳು ಚಿತ್ತೈಪುದೆನ್ನಪರಾಧಗಳ ನೋಡದಲೆ ಚಕ್ರಗದಾಧರನು ಪೇಳಿಸಿದ ತೆರದಂದದಲ್ಲಿ ಪೇಳುವೆನು. ತೃಣಕೃಮಿ ದ್ವಿಜ ಪಶು ನರೋತ್ತಮ ಜನಪನರ ಗಂಧರ್ವ ಗಣರಿವರೆನಿ ಪರಂಶವಿಹೀನ ಕರ್ಮ ಸುಯೋಗಿಗಳು ಎಂದು ತನು ಪ್ರತೀಕದಿ ಬಿಂಬನ ಉಪಾಸನವಗೈಯುತ ಇಂದ್ರಿಯಜ ಕರ್ಮನವರತ ಹರಿಗರ್ಪಿಸುತ್ತ ನಿರ್ಮಮರು ಎನಿಸುವರು. 7 ವಿಧ ಜೀವಗಣ ಬಹಳ ಸುರಾಳಿ ಸಂಖ್ಯಾನೇಮವುಳ್ಳುದು ತಾಳಿ ನರದೇಹವನು ಬ್ರಾಹ್ಮಣ ಕುಲದಲವತರಿಸಿ ಸ್ಥೂಲ ಕರ್ಮವ ತೊರೆದು ಗುರುಗಳು ಪೇಳಿದರ್ಥವ ತಿಳಿದು ತತ್ತತ್ಕಾಲ ಧರ್ಮ ಸಮರ್ಪಿಸುತ್ತಿಹರೋ ಕರ್ಮಯೋಗಿಗಳು. ಹೀನ ಕರ್ಮಗಳಿಂದ ಬಹುವಿಧ ಯೋನಿಯಲ್ಲಿ ಸಂಚರಿಸಿ ಪ್ರಾಂತಕ್ಕೆ ಮಾನುಷತ್ವವನೈದಿ ಸರ್ವೋತ್ತಮನು ಹರಿಯೆಂಬ ಜ್ಞಾನ ಭಕ್ತಿಗಳಿಂದ ವೇದೋಕ್ತಾನುಸಾರ ಸಹಸ್ರ ಜನುಮಾನ್ಯೂನ ಕರ್ಮವ ಮಾಡಿ ಹರಿಗರ್ಪಿಸಿದ ನಂತರದಿ 10 ಜನುಮಗಳಲ್ಲಿ ಹರಿ ಸರ್ವೋತ್ತಮ ಸುರಾಸುರಗಣಾರ್ಚಿತ ಚಿತ್ರಕರ್ಮ ವಿಶೋಕನಂತಾನಂತರೂಪಾತ್ಮ ಸತ್ಯ ಸತ್ಸಂಕಲ್ಪ ಜಗದುತ್ಪತ್ತಿ ಸ್ಥಿತಿಲಯ ಕಾರಣ ಜರಾ ಮೃತ್ಯುವರ್ಜಿತನೆಂದುಪಾಸನೆಗೈದ ತರುವಾಯ 3 ಜನುಮಗಳಲ್ಲಿ ದೇಹಾಗಾರ ಪಶುಧನ ಪತ್ನಿ ಮಿತ್ರ ಕುಮಾರ ಮಾತಾ ಪಿತೃಗಳಲ್ಲಿಗ ಸ್ನೇಹದಿಂದಧಿಕ ಮಾರಮಣನಲ್ಲಿ ಬಿಡದೆ ಮಾಡುವ ಸೂರಿಗಳು ಈ ಉಕ್ತ ಜನುಮವ ಮೀರಿ ಪರಮಾತ್ಮನ ಸ್ವದೇಹದಿ ನೋಡಿ ಸುಖಿಸುವರು. ದೇವಗಾಯಕ ಜಾನ ಚಿರ ಪಿತೃದೇವರೆಲ್ಲರು ಜ್ಞಾನ ಯೋಗಿಗಳಾವ ಕಾಲಕು ಪುಷ್ಕರ ಶನೈಶ್ಚರ ಉಷಾ ಸ್ವಾಹ ದೇವಿ ಬುಧ ಸನಕಾದಿಗಳು ಮೇಘಾವಳಿಪ ಪರ್ಜನ್ಯ ಸಾಂಶರು ಈ ಉಭಯ ಗಣದೊಳಗಿವರು ವಿಜ್ಞಾನ ಯೋಗಿಗಳು. ಭರತ ಕಂಡದಿ 100 ಜನುಮವ ಧರಿಸಿ ನಿಷ್ಕಾಮಕ ಸುಕರ್ಮಾಚರಿಸಿದಾನಂತರದಿ ದಶಸಾಹಸ್ರ ಜನುಮದಲ್ಲಿ ಉರುತರ ಜ್ಞಾನವನು ಪಡೆದೈದಾರು ದಶ ದೇಹದಲ್ಲಿ ಭಕುತಿಯ ನಿರವಧಿಕನಲಿ ಮಾಡಿ ಕಾಂಬರು ಬಿಂಬರೂಪವನು ಸಾಧನಾತ್ ಪೂರ್ವದಲ್ಲಿ ಇವರಿಗನಾದಿ ಕಾಲ ಪರೋಕ್ಷವಿಲ್ಲ ನಿಷೇಧ ಕರ್ಮಗಳಿಲ್ಲ ನರಕ ಪ್ರಾಪ್ತಿ ಮೊದಲಿಲ್ಲ. ವೇದಶಾಸ್ತ್ರಗಳಲ್ಲಿ ಇಪ್ಪ ವಿರೋಧ ವಾಕ್ಯವ ಪರಿಹರಿಸಿ ಮಧುಸೂದನನೆ ಸರ್ವೋತ್ತಮೋತ್ತಮನೆಂದು ಸುಖಿಸುವರು. ಸತ್ಯಲೋಕಾಧಿಪನ ಪಿಡಿದು ಶತಸ್ಥ ದೇವಗಣಾಂತ ಎಲ್ಲರೂ ಭಕ್ತಿಯೋಗಿಗಳೆಂದು ಕರೆಸುವರಾವ ಕಾಲದಲ್ಲಿ ಭಕ್ತಿಯೋಗ್ಯರ ಮಧ್ಯದಲ್ಲಿ ಸದ್ಭಕ್ತಿ ವಿಜ್ಞಾನಾದಿ ಗುಣದಿಂದುತ್ತಮೋತ್ತಮ ಬ್ರಹ್ಮವಾಯು ವಾಣಿ ವಾಗ್ದೇವಿ
ಋಜುಗಣಕ್ಕೆ ಭಕ್ತ್ಯಾದಿ ಗುಣ ಸಹಜವೆನಿಸುವು ಕ್ರಮದಿ ವೃದ್ಧಾಬ್ಜ ಪದವಿ ಪರ್ಯಂತ ಬಿಂಬೋಪಾಸನವು ಅಧಿಕ. ವೃಜಿನ ವರ್ಜಿತರಿವರೊಳಗೆ ತ್ರಿಗುಣಜ ವಿಕಾರಗಳಿಲ್ಲವೆಂದಿಗೂ ದ್ವಿಜಪಣಿಪ ಮೃಡಶಕ್ರ ಮೊದಲಾದವರುಳಿರುತಿಹವು. ಸಾಧನಾತ್ ಪೂರ್ವದಲ್ಲಿ ಈ ರುಜ್ವಾದಿ ತಾತ್ವಿಕರೆಣಿಪ ಸುರಗಣನಾದಿ ಸಾಮಾನ್ಯ ಪರೋಕ್ಷಿಗಳೆಂದು ಕರೆಸುವರು. ಸಾಧನೋತ್ತರ ಸ್ವಸ್ವಬಿಂಬವು ಪಾದಿರಹಿತಾದಿತ್ಯನಂದದಿ ಸಾದರದಿ ನೋಡುವರು ಅಧಿಕಾರಾನುಸಾರದಲ್ಲಿ. ಚಿನ್ನ ಭಕ್ತರು ಎನಿಸುತಿಹರು ಸುಪರ್ಣ ಶೇಷಾದ್ಯಮರರೆಲ್ಲ ಚಿನ್ನ ಬಕುತರು ನಾಲ್ವರೆಣಿಪರು ಭಾರತೀ ಪ್ರಾಣ. ಸೊನ್ನುಡಲ ವಾಗ್ದೇವಿಯರು ಪಣೆಗಣ್ಣ ಮೊದಲಾದವರೊಳಗೆ ತತ್ತನ್ನಿಯಾಮಕರಾಗಿ ವ್ಯಾಪಾರವನೆ ಮಾಡುವರು. ಹೀನ ಸತ್ಕರ್ಮಗಳೆರಡು ಪವಮಾನ ದೇವನು ಮಾಳ್ಪನಿದಕನುಮಾನವಿಲ್ಲೆಂದೆನುತ ದೃಢ ಭಕ್ತಿಯಲಿ ಭಜಿಪರ್ಗೆ. ಪ್ರಾಣಪತಿ ಸಂಪ್ರೀತನಾಗಿ ಕುಯೋನಿಗಳ ಕೊಡನೆಲ್ಲ ಕರ್ಮಗಳಾಣೆ ಮಾಡುವನೆಂಬ ಮನುಜರ ನರಕ ಕೈದಿಸುವ. ದೇವ ಋಷಿ ಪಿತೃನೃಪ ನರರೆನಿಪೈವರುಳು ನೆಲಸಿದ್ದು ಅವರ ಸ್ವಭಾವ ಕರ್ಮವ ಮಾಡಿ ಮಾಡಿಪ ಒಂದು ರೂಪದಲ್ಲಿ. ಭಾವಿ ಬ್ರಹ್ಮನು ಕೂರ್ಮ ರೂಪದಲ್ಲಿ ವಿರಿಂಚಾಂಡವನು ಬೆನ್ನಿಲಿ ತಾವಹಿಸಿ ಲೋಕಗಳ ಪೊರೆವನು ದ್ವಿತೀಯ ರೂಪದಲ್ಲಿ. ಗುಪ್ತನಾಗಿದ್ದಣಿಲ ದೇವ ದ್ವಿಸಪ್ತ ಲೋಕದ ಜೀವರೊಳಗೆ 37,600 ಶ್ವಾಸ ಜಪಗಳನ್ನು ಸುಪ್ತಿ ಸ್ವಪ್ನದಿ ಜಾಗೃತಿಗಳಾಪ್ತನಂದದಿ ಮಾಡಿ ಮಾಡಿಸಿ ಕ್ಲುಪ್ತ ಭೋಗಗಳೀವ ಪ್ರಾಂತಕ್ಕೆ ತೃತೀಯ ರೂಪದಲ್ಲಿ. ಶುದ್ಧ ಸತ್ವಾತ್ಮಕ ಶರೀರದೊಳಿದ್ದ ಕಾಲ ಕುಲಿಂಗ ದೇಹವು ಬದ್ಧವಾಗದು ದಗ್ಧ ಪಟದೋಪಾದಿರುತಿಹುದು. ಸಿದ್ಧ ಸಾಧನ ಸರ್ವರೊಳಗನ ವದ್ಯನೆನಿಸುವ ಗರುಡ ಶೇಷ ಕಪರ್ದಿ ಮೊದಲಾದ ಮರರೆಲ್ಲರೂ ದಾಸರೆನಿಸುವರು. ಗಣದೊಳಗೆ ತಾನಿದ್ದು ರುಜುವೆಂದೆನಿಸಿ ಕೊಂಬನು ಕಲ್ಪಶತ ಸಾಧನವಗೈದಾನಂತರದಿ ತಾ ಕಲ್ಕಿ ಎನಿಸುವನು. ದ್ವಿನವಶೀತಿಯ ಪ್ರಾಂತ ಭಾಗದಿ ಅಣಿಲ ಹನುಮದ್ ಭೀಮ ರೂಪದಿ ಧನುಜರೆಲ್ಲರ ಸದೆದು ಮಧ್ವಾಚಾರ್ಯನೆನಿಸಿದನು. ವಿಶ್ವವ್ಯಾಪಕ ಹರಿಗೆ ತಾ ಸಾದೃಶ್ಯ ರೂಪವ ಧರಿಸಿ ಬ್ರಹ್ಮ ಸರಸ್ವತಿ ಭಾರತಿಗಳಿಂದೊಡಗೂಡಿ ಪವಮಾನ. ಶಾಶ್ವತ ಸುಭಕ್ತಿಯಲಿ ಸುಜ್ಞಾನ ಸ್ವರೂಪನ ರೂಪ ಗುಣಗಳ ನಶ್ವರವು ಎಂದೆನುತ ಪೇಳುವ ಶ್ರುತಿಗಳೊಳಗಿದ್ದು. ಕೇಟ ಕುಕ್ಕುಟ ಜಲಟವೆಂಬ ತ್ರಿಕೋಟಿ ರೂಪವ ಧರಿಸಿ ಸತತ ನಿಶಾಟರನು ಸಂಹರಿಸಿ ಸಲಹುವ ಸರ್ವ ಸಜ್ಜನರ. ಕೈಟ ಭಾರಿಯ ಪುರದ ಪ್ರಥಮ ಕವಾಟನೆನಿಸುವ ಗರುಡ ಶೇಷಲ ಲಾಟಲೋಚನ ಮುಖ್ಯ ಸುರರಿಗೆ ಆವ ಕಾಲದಲ್ಲಿ. ಈ ರುಜುಗಳೊಳಗೊಬ್ಬ ಸಾಧನ 100 ಕಲ್ಪದಿ ಮಾಡಿ ಕರೆಸುವ ಚಾರುತರ ಮಂಗಳ ಸುನಾಮದಿ ಕಲ್ಪಕಲ್ಪದಲ್ಲಿ. ಸೂರಿಗಳು ಸಂತುತಿಸಿ ವಂದಿಸಿ ಘೋರ ದುರಿತಗಳಳಿದು ಪೋಪವು ಮಾರಮಣ ಸಂಪ್ರೀತನಾಗುವ ಸರ್ವಕಾಲದಲ್ಲಿ. ಪಾಹಿ ಕಲ್ಕಿಸು ತೇಜದಾಸನೆ ಪಾಹಿ ಧರ್ಮ ಕಂಡನೆ ಪಾಹಿ ವರ್ಚಸ್ವೀ ಕಷನ ನಮೋ ಸಾಧು ಮಹಿಪತಿಯೇ. ಪಾಹಿ ಸದ್ಧರ್ಮಜ್ಞ ಧರ್ಮಜ ಪಾಹಿ ಸಂಪೂರ್ಣ ಶುಚಿವೈಕೃತ ಪಾಹಿ ಅಂಜನ ಸರ್ಷಪಣೆ ಕರ್ಪಟನು ಶ್ರದ್ಧಾಹ್ವಾನ್. ಪಾಹಿ ಸಂಧ್ಯಾತ ವಿಜ್ಞಾನನೆ ಪಾಹಿ ಮಹವಿಜ್ಞಾನ ಕೀರ್ತನೆ ಪಾಹಿ ಸಂಕೀರ್ಣಾಖ್ಯ ಕತ್ತನೆ ಪಾಹಿ ಬುದ್ಧ ಜಯ. ಪಾಹಿ ಸುಮಹತ್ತರ ಸುವೀರ್ಯನೆ ಪಾಹಿ ಮಾಂ ಮೇಧಾವಿ ಜಯ ಜಯ. ಪಾಹಿ ಮಾಂ ರಂತಿಂ ನಮನು ಮಾಂ ಪಾಹಿ ಮಾಂ ಪಾಹಿ. ಪಾಹಿ ಮೋದ ಪ್ರಮೋದ ಸಂತಸ ಪಾಹಿ ಆನಂದ ಸಂತುಷ್ಟನೆ ಪಾಹಿ ಮಾಂ ಚಾರ್ವಂಗ ಚಾರು ಸುಬಾಹು ಚಾರುಪದ. ಪಾಹಿ ಪಾಹಿ ಸುಲೋಚನನೆ ಮಾಂ ಪಾಹಿ ಸಾರಸ್ವತ ಸುವೀರನೆ
ಪಾಹಿ ಪ್ರಾಜ್ಞನೆ ಕಪಿಯಲಂಪಟ ಪಾಹಿ ಸರ್ವಜ್ಞ ಪಾಹಿ ಮಾಂ ಸರ್ವಜಿತುಮಿತ್ರಣೆ ಪಾಹಿ ಪಾಪ ವಿನಾಶಕಣೆ ಮಾಂ ಪಾಹಿ ಧರ್ಮ ವಿನೇತ ಶಾರದ ಓಜಸು ತಪಸ್ವಿ ಪಾಹಿ ಮಾಂ ತೇಜಸ್ವಿ ನಮೋ ಮಾಂ ಪಾಹಿ ದಾನ ಸುಶೀಲ ನಮೋ ಮಾಂ ಪಾಹಿ ಯಜ್ಞ ಸುಕರ್ತ ಯಜ್ಞೀಯಾಗವರ್ತಕನೇ ಪಾಹಿ ಪ್ರಾಣತ್ರಾಣ ಅಮರ್ಷಿ ಪಾಹಿ ಮಾಮುಪದೇಷ್ಟ ಮಾರಕ ಪಾಹಿ ಕಾಲ ಕ್ರೀಡನ ಸುಕರ್ತ ಸುಕಾಲಜ್ಞ ಪಾಹಿ ಕಾಲ ಸುಸೂಚಕನೆ ಮಾಂ ಪಾಹಿ ಕಲಿ ಸಂಹರ್ತ ಕಲಿ ಮಾಂ ಪಾಹಿ ಕಾಲ ಶ್ಯಾಮರೇತ ಸದಾರತ ಸುಬಲನೆ ಪಾಹಿ ಪಾಹಿ ಸಹೋ ಸದಾ ಕಪಿ ಪಾಹಿ ಗಮ್ಯ ಜ್ಞಾನ ದಶಕುಲ ಪಾಹಿ ಮಾಂ ಶ್ರೋತವ್ಯ ನಮೋ ಸಂಕೀರ್ತಿತವ್ಯ ನಮೋ ಪಾಹಿ ಮಾಂ ಮಂತವ್ಯ ಕವ್ಯನೆ ಪಾಹಿ ಮಾಂ ದ್ರಷ್ಟವ್ಯ ಸಖ್ಯನೆ ಪಾಹಿ ಮಾಂ ಗಂತವ್ಯ ಕ್ರವ್ಯನೆ ಪಾಹಿ ಸ್ಮರ್ತವ್ಯ ಪಾಹಿ ಸವ್ಯ ಸುಭವ್ಯ ನಮೋ ಮಾಂ ಪಾಹಿ ಸ್ವರ್ಗವ್ಯ ನಮೋ ಭಾವ್ಯನೆ ಪಾಹಿ ಮಾಂ ಜ್ಞಾತವ್ಯ ನಮೋ ವ್ಯಕ್ತವ್ಯ ಗವ್ಯ ನಮೋ ಪಾಹಿ ಮಾಂ ಲಾತವ್ಯ ವಾಯುವೆ ಪಾಹಿ ಬ್ರಹ್ಮ ಬ್ರಾಹ್ಮಣ ಪ್ರಿಯ ಪಾಹಿ ಪಾಹಿ ಸರಸ್ವತೀಪತೆ ಜಗದ್ಗುರುವರ್ಯ ವಾಮನ ಪುರಾಣದಲ್ಲಿ ಪೇಳಿದ ಈ ಮಹಾತ್ಮರ ಪರಮ ಮಂಗಳ ನಾಮಗಳ ಸಂಪ್ರೀತಿಪೂರ್ವಕ ನಿತ್ಯ ಸ್ಮರಿಸುವರ ಶ್ರೀ ಮನೋರಮ ಅವರು ಬೇಡಿದ ಕಾಮಿತಾರ್ಥಗಳಿತ್ತು ತನ್ನ ತ್ರಿಧಾಮದೊಳಗಣುದಿನದಲ್ಲಿಟ್ಟಾನಂದಪಡಿಸುವನು ಈ ಸಮೀರಗೆ 100 ಜನುಮ ಮಹಾಸುಖ ಪ್ರಾರಬ್ಧ ಭೋಗ ಪ್ರಯಾಸವಿಲ್ಲದಲೈದಿದನು ಲೋಕಾಧಿಪತ್ಯವನು ಭೂಸುರನ ಒಪ್ಪಿಡಿಯವಲಿಗೆ ವಿಶೇಷ ಸೌಖ್ಯವನಿತ್ತದಾತನ ದಾಸವರ್ಯನು ಲೋಕಪತಿ ಎನಿಸುವುದು ಅಚ್ಚರವೇ ದ್ವಿದಶ ಕಲ್ಪಗಳಲ್ಲಿ ಬಿಡದಿ ಪೆಸರಿನಿಂದಲಿ ಕರೆಸುದನು ತನ್ನೊಷಗ ಅಮರರುಳಿದ್ದು ಮಾಡುವನವರ ಸಾಧನವ ಅಸದುಪಾಸನೆಗೈವ ಕಲ್ಯಾದ್ಯಸುರ ಪರ ಸಂಹರಿಸಿತ ಪೊಂಬಸಿರ ಪದವೈದಿದನು ಗುರುಪವಮಾನ ಸತಿಯೊಡನೆ ಅನಿಮಿಷರ ನಾಮದಲ್ಲಿ ಕರೆಸುವ ಅನಿಲ ದೇವನು ಒಂದು ಕಲ್ಪದಿ ವನಜ ಸಂಭವನೆನಿಸಿ 87 ವರುಷ ಗುಣತ್ರಯ ವಿವರ್ಜಿತನ ಮಂಗಳ ಗುಣಕ್ರಿಯಾರೋಪಗಳ ಉಪಾಸನವು ಅವ್ಯಕ್ತಾದಿ ಪೃಥ್ವ್ಯಂತರದಿ ಇರುತ್ತಿಹುದು ಮಹಿತ ರುಜುಗಣ ಕೊಂದೆ ಪರಮೋತ್ಸಾಹ ವಿವರ್ಜಿತವೆಂಬ ದೋಷವು ವಿಹಿತವೇ ಸರಿದನು ಪೇಳದೆ ಮುಕ್ತ ಬ್ರಹ್ಮರಿಗೆ ಬಹುದು ಸಾಮ್ಯ ಜ್ಞಾನ ಭಕುತಿಯು ದ್ರುಹಿಣ ಪದ ಪರ್ಯಂತ ವೃದ್ಧಿಯು ಬಹಿರುಪಾಸನೆಯುಂಟ ನಂತರ ಬಿಂಬ ದರ್ಶನವೋ ಜ್ಞಾನರಹಿತ ಭಯತ್ವ ಪೇಳ್ವ ಪುರಾಣ ದೈತ್ಯರ ಮೋಹಕವು ಚತುರಾಣನಗೆ ಕೂಡುವುದೇ ಮೋಹ ಜ್ಞಾನ ಭಯ ಶೋಕ ಭಾನುಮಂಡಲ ಚಲಿಸಿದಂದದಿ ಕಾಣುವುದು ದೃಗ್ದೋಷದಿಂದಲಿ ಶ್ರೀನಿವಾಸನ ಪ್ರೀತಿಗೋ ಸುಗ ತೋರ್ದನಲ್ಲದಲೇ ಕಮಲ ಸಂಭವ ಸರ್ವರೊಳಗುತ್ತಮನೆನಿಸುವನು ಎಲ್ಲ ಕಾಲದಿ ವಿಮಲ ಭಕುತಿ ಜ್ಞಾನ ವೈರಾಗ್ಯಾದಿ ಗುಣದಿಂದ ಸಮಭ್ಯಧಿಕ ವರ್ಜಿತನ ಗುಣಗಳ ರಮೆಯ ಮುಖದಿಂದರಿತು ನಿತ್ಯದಿ ದ್ಯುಮಣಿ ಕೋಟಿಗಳಂತೆ ಕಾಂಬನು ಬಿಂಬರೂಪವನು ಜ್ಞಾನ ಭಕ್ತ್ಯಾದ್ಯ ಕಿಳಗುಣ ಚತುರಾಣನೊಳಿಪ್ಪಂತೆ ಮುಖ್ಯ ಪ್ರಾಣನಳಿ ಚಿಂತಿಪುದು ಯತ್ಕಿಂಚಿತ್ ಕೊರತೆಯಾಗಿ ನ್ಯೂನ ರುಜುಗಣ ಜೀವರಲ್ಲಿ ಕ್ರಮೇಣ ವೃದ್ಧಿ ಜ್ಞಾನ ಭಕುತಿ ಸಮಾನ ಭಾರತಿ ವಾಣಿಗಳಲ್ಲಿ ಪದ ಪ್ರಯುಕ್ತಧಿಕ ಸೌರಿ ಸೂರ್ಯನ ತೆರದಿ ಬ್ರಹ್ಮ ಸಮೀರ ಗಾಯತ್ರಿ ಗಿರಿಗಳೊಳು ತೋರುವುದು ಅಸ್ಪಷ್ಟ ರೂಪದಿ ಮುಕ್ತಿ ಪರ್ಯಂತ ವಾರಿಜಾಸನ ವಾಯುವಾಣಿ ಭಾರತಿಗಳಿಗೆ ಮಹಾಪ್ರಳಯದಿ ಬಾರದ ಜ್ಞಾನಾದಿ ದೋಷವು ಹರಿಕೃಪಾ ಬಲದಿ 100 ವರುಷಾನಂತರದಲ್ಲಿ ಸರೋರುಹಾಸನ ತನ್ನ ಕಲ್ಪದಲಾರು ಮುಕ್ತಿಯನೈದುವರು ಅವರವರ ಕರೆದೊಯ್ದು ಶೌರಿಪುರದೊಳಗಿಪ್ಪ ನದಿಯಲ್ಲಿ ಕಾರುಣಿಕ ಸುಸ್ನಾನ ನಿಜ ಪರಿವಾರ ಸಹಿತದಿ ಮಾಡಿ ಹರಿಯುದರ ಪ್ರವೇಶಿಸುವ
ವಾಸುದೇವನ ಉದರದಲ್ಲಿ ಪ್ರವೇಶಗೈದ ಅನಂತರದಿ ನಿರ್ದೋಷ ಮುಕ್ತರುದರದಿಂಪುರ ಮಟ್ಟು ಹರುಷದಲ್ಲಿ ಈಶನಿಂದಾಜ್ಞವ ಪಡೆದನಂತಾಸನಸ್ಸಿತ ದ್ವೀಪ ಮೋಕ್ಷದಿ ವಾಸವಾಗಿ ವಿಮುಕ್ತ ದುಃಖರು ಸಂಚರಿಸುತ್ತಿಹರೋ. ಸತ್ವ ಮಹಾಸು ಸೂಕ್ಷ್ಮವು ಸತ್ವಾತ್ಮಕ ಕಳೇವರ ಸತ್ಯಲೋಕಾಧಿಪನೆ ನಿಪಗತ್ಯಲ್ಪವೆರಡು ಗುಣ. ಮುಕ್ತಿಯೋಗ್ಯವಿದಲ್ಲ ಚಾಂಡೋತ್ಪತ್ತಿ ಕಾರಣವಲ್ಲ ಹರಿಪ್ರೀತ್ಯರ್ಥವಾಗಿ ಜಗದ್ವ್ಯಾಪಾರಗಳ ಮಾಡುವರು. ಪಾದ ನ್ಯೂನ ಶತಾಬ್ದ ಪರ್ಯಂತೋದಿ ಉಗ್ರತಪಾಹ್ವಯದಿ ಲವಣೋದಧಿಯೊಳಗೆ ಕಲ್ಪದ ಶತಪವಿತ್ತನಂತರದಿ ಸಾಧಿಸಿದ ಮಹದೇವ ಪದವಾರೈದು ನವಕಲ್ಪಾವಸಾನಕ್ಕೆ 5 ವನುಶೇಷನ ಪದವ ಪಾರ್ವತಿ ಸಹಿತವಾಗಿ ಇಂದ್ರಮನು ದಶಕಲ್ಪಗಳಲ್ಲಿ ಸುನಂದನಾಮದಿ ಶ್ರವಣಗೈದು ಮುಕುಂದನ ಪರೋಕ್ಷಾರ್ಥ 4 ಸುಕಲ್ಪ ತಪವಿದ್ದು ನೊಂದು ಬೊಗೆಯೊಳು ಕೋಟಿ ವರುಷ ಪುರಂದರನು ಅದನುಂಡ ನಂತರ ಪೊಂದಿದನು ನಿಜಲೋಕ ಸುರಪತಿ ಕಾಮನಿದರಂತೆ. ಕರೆಸುವರು ಪೂರ್ವದಲ್ಲಿ ಚಂದ್ರಾರ್ಕರತಿ ಶಾಂತ ಸ್ವರೂಪನಾಮದಿ 2 ಮನುಕಲ್ಪ ಶ್ರವಣವಗೈದು ಮನುಕಲ್ಪ ವರತಪೋಬಲದಿಂದಲರ್ವಾಕ್ಷಿರಗಳಾಗಿ 5,000 ವರುಷ ದುಃಖವನೀಗಿ ಕಾಂಬರು ಬಿಂಬರೂಪವನು ಸಾಧನಗಳ ಪರೋಕ್ಷ ನಂತರ 5 ವರು ಮೋಕ್ಷವನು ಶಿವ ಶಕ್ರಾದಿ ದಿವಿಜರು ಉಕ್ತ ಕ್ರಮದಿಂ ಕಲ್ಪ ಸಂಖ್ಯೆಯಲಿ 5 ಪೇಂದ್ರ ಸಹೋದರನಿಗೆ 20 ದ್ವಿನವ ತ್ವಗಾಧಿಪತಿ ಪ್ರಾಣನಿಗೆ ಗುರುಮಣುಗಳಿಗೆ 16 ಪ್ರವಹ ಮರುತಗೆ 12 ಸೈಂಧವ ದಿವಾಕರ ಧರ್ಮರಿಗೆ 10 ನವಸುಕಲ್ಪವು ಮಿತ್ರರಿಗೆ ಶೇಷ ಶತಜನಕ್ಕೆ 8 ಕವಿ ಸನಕಸು ಸನಂದನ ಸನತ್ ಕುವರ ಮುನಿಗಳಿಗೆ 7 ವರುಣನ ಯುವತಿ ಪರ್ಜನ್ಯಾದಿ ಪುಷ್ಕರಗಾರು ಕಲ್ಪದಲ್ಲಿ 5 ಕರ್ಮಜ ಸುರರಿಗಾಜಾಣಾದಿಗಳಿಗೆ 2 ಕಲ್ಪಾರ್ಧಾಧಿಕತ್ರಯ ಗೋಪಿಕಾ ಸ್ತ್ರೀಯರಿಗೆ ಪಿತೃತ್ರಯವೋ ಈ ದಿವೌಕಸ ಮನುಜಗಾಯಕರ 5 ವರು 2 ಕಲ್ಪ ನರಾಧಿಪರಿಗರೆ ಕಲ್ಪದೊಳಗ ಪರೋಕ್ಷವಿರುತಿಹುದು. ದೀಪಗಳನ್ನನುಸರಿಸಿ ದೀಪ್ತಿಯು ವ್ಯಾಪಿಸಿ ಮಹಾತಿಮಿರ ಕಳೆದು ಪರೋಪಕಾರವ ಮಾಳ್ಪತೆರದಂದದಲ್ಲಿ ಪರಮಾತ್ಮ ಆಪಯೋಜಾಸನನುಳಿದ್ದು ಸ್ವರೂಪ ಶಕ್ತಿಯ ವ್ಯಕ್ತಗೈಸುತ್ತ ತಾಪೊರೆವನವರಂತೆ ಚೇಷ್ಟೆಯ ಮಾಡಿಸುತ್ತ ಸ್ವೋದರ ಸ್ಥಿತ ಪ್ರಾಣ ರುದ್ರೇಂದ್ರಾದಿ ಸುರರಿಗೆ ದೇಹಗಳ ಕೊಟ್ಟಾದರದಲವರವರ ಸೇವೆಯ ಕೊಂಬನನವರತ ಮೋದಬೋಧ ದಯಾಬ್ದಿ ತನ್ನವರಾಧಿರೋಗವ ಕಳೆದು ಮಹದಪರಾಧಗಳ ನೋಡದಲೆ ಸಲಹುವ ಸತತ ಸ್ಮರಿಸುವರ ಪ್ರತಿ ಕಲ್ಪದಲ್ಲಿ ಸೃಷ್ಟಿ ಸ್ಥಿತಿ ಲಯವ ಮಾಡುತ್ತಲೆ ಮೋದಿಪ ಚತುರಮುಖ ಪವಮಾನರನ್ನವ ಮಾಡಿ ಭುಂಜಿಸುವ ಘೃತವೇ ಮೃತ್ಯುಂಜಯ ನೆನಿಪ ದೇವತೆಗಳೇ ಉಪಸೇಚನರು ಶ್ರೀಪತಿಗೆ ಮೂರ್ಜಗವೆಲ್ಲವೋದನ ತಿಥಿ ಎನಿಸಿಕೊಂಬ ಗರ್ಭಿಣಿ ಸ್ತ್ರೀ ಉಂಡ ಭೋಜನ ಗರ್ಭಗತ ಶಿಶುವುಂಬ ತೆರದಲ್ಲಿ ನಿರ್ಭಯನು ತಾನುಂಡುಣಿಸುವನು ಸರ್ವಜೀವರಿಗೆ ನಿರ್ಬಲತಿ ಪರಮಾಣು ಜೀವಗೆ ಅಬ್ಬುವುದೇ ಸ್ಥೂಲಾನ್ನ ಭೋಜನ ಅರ್ಭಕರು ಪೇಳುವರು ಕೋವಿದರಿದನೊಡಂಬಡರು ಅಪಚಯಗಳಿಲ್ಲುಂಡುದರಿಂದುಪಚಯಗಳಿಲ್ಲ ಮರಗಣದೊಳಗುಪಮರೆನಿಸುವರಿಲ್ಲ ಜನುಮಾದಿಗಳು ಮೊದಲಿಲ್ಲ ಅಪರಿಮಿತ ಸನ್ಮಹಿಮ ನರಹರಿ ಅಪುನರಾವರ್ತರನು ಮಾಡುವ ಕೃಪಣವತ್ಸಲ ಸ್ವಪದ ಸೌಖ್ಯವನಿತ್ತು ಶರಣರಿಗೆ ಬಿತ್ತಿ ಬೀಜವ ಭೂಮಿಯೊಳು ನೀರೆತ್ತಿ ಬೆಳೆಸಿದ ಬೆಳಸು ಪ್ರಾಂತಕ್ಕೆ ಕಿತ್ತು ಮೆಲುವಂದದಲಿಲ ಕುಮೀರಮಣ ಲೋಕಗಳ ಮತ್ತೆ ಜೀವರ ಕರ್ಮ ಕಾಲೋತ್ಪತ್ತಿ ಸ್ಥಿತಿಲಯ ಮಾಡುತ್ತಲಿ
ಸಮವರ್ತಿ ಎನಿಸುವ ಖೇದ ಮೋದಗಳಿಲ್ಲದ ನವರತ. ಶ್ವಸನ ರುದ್ರೇಂದ್ರ ಪ್ರಮುಖ ಸುಮನಸರೊಳಿದ್ದರು ಕ್ಷುತ್ಪಿಪಾಸೆಗಳೊಷದೊಳಿಪ್ಪವು ಸಕಲ ಭೋಗಕ್ಕೆ ಸಾಧನಗಳಾಗಿ. ಅಸುರ ಪ್ರೇತ ಪಿಶಾಚಿಗಳ ಬಾಧಿಸುತ್ತಲಿಪ್ಪವು ದಿನ ದಿನದಿ ಮಾಣಿಸರೊಳಗೆ ಮೃಗ ಪಕ್ಷಿ ಜೀವರೊಳಿದ್ದು ಹೋಗುವುವು. ವಾಸುದೇವಗೆ ಸ್ವಪ್ನ ಸುಷುಪ್ತಿ ಪಿಪಾಸೆ ಕ್ಷುದ್ಭಯ ಶೋಕ ಮೋಹಾಯಾಸ ವಿಸ್ಮೃತಿ ಮಾತ್ಸರ್ಯ ಮದ ಪುಣ್ಯ ಪಾಪಾದಿ ದೋಷವರ್ಜಿತನೆಂದು ಬ್ರಹ್ಮ ಸದಾಶಿವಾದಿ ಸಮಸ್ತ ದಿವಿಜರು ಪಾಸನೆಯ ಗೈದೆಲ್ಲ ಕಾಲದಿ ಮುಕ್ತರಾಗಿಹರು. ಪರಮ ಸೂಕ್ಷ್ಮ ಕ್ಷಣವೈದು ತ್ರುಟಿ ಕರೆಸುವುದು 50 ತ್ರುಟಿಲವ 2 ಲವವು ನಿಮೇಷ ನಿಮಿಷಗಳೆಂಟು ಮಾತ್ರ ಯುಗ. ಗುರುದಶ ಪ್ರಾಣರು ಪಳವು 12 ಬಾಣವು ಗಳಿಗೆ 30 ಇರುಳು ಹಗಲ 60 ಘಟಿಕಗಳ ಹೋರಾತ್ರಿಗಳು. ಈ ದಿವಾರಾತ್ರಿಗಳೆರಡು 15 ಪಕ್ಷಗಳೆರಡು ಮಾಸಗಳಾದಪವು ಮಾಸದ್ವಯವೆರುತು ಋತುತ್ರಯಗಳಯನ. 5 ಅಯನದ್ವಯಾಬ್ಜಕೃತಾದಿಯುಗಗಳು ದೇವಮಾನದಿ 12 ಸಹಸ್ರ ವರುಷಗಳಗವದನು ಪೇಳುವೆನು. 4800 ಕೃತಯುಗಕ್ಕೆ 3,000 ಸಲೆ 600 ತ್ರೇತಗೆ ದ್ವಾಪರಕ್ಕೆ 2,400 ದಿತಿಜಪತಿ ಕಲಿಯುಗಕ್ಕೆ 1000 ಶತಗಳದ್ವಯ ಕೂಡಿ ದೇವತೆಗಳಿಗೆ 12,000 ವಹವು ವರುಷಗಳು. ಪ್ರಥಮ ಯುಗ ಕೇಳದಿಕೆ 20 ಸುಲಕ್ಷಾಷ್ಟೋತ್ತರ 120 ಸಹಸ್ರ ಮನುಷ್ಯ ಮಾಣಾಬ್ದಗಳು 90 ಮಿತ ಸಹಸ್ರದ 1,12,000 ದ್ವಿತೀಯ ತೃತೀಯಕ್ಕೆ 8 ಲಕ್ಷದ 64 ಸಹಸ್ರ ಕಲಿಹಿದರರ್ಧ ಚಿಂತಿಪುದು. 3 + 40 ಲಕ್ಷದ 6 3 2 1000 ಯುಗ ವರುಷ ಸಂಖ್ಯೆಯ ಗೈಯಲಿ ನಿತಿಹುದು. ಸೂರಿ ಪೆಚ್ಚಿಸೆ 1432 ಕೋಟಿ ಸರೋರು ಹಾಸನಗಿದು ದಿವಸವೆಂಬರು ವಿಪಶ್ಚಿತರು. ಶತಧೃತಿಗೆ ಈ ದಿವಸಗಳ 30ಯು ಮಾಸ 12 ಶತವೆರಡರೊಳು ಸರ್ವ ಜೀವೋತ್ಪತ್ತಿ ಸ್ಥಿತಿ ಲಯವು. ಶ್ರುತಿ ಸ್ಮೃತಿಗಳು ಪೇಳುತಿಹವಚ್ಯುತಗೆ ನಿಮಿಷವಿದೆಂದು ಸುಖ ಶಾಶ್ವತಗೆ 65 ಎಂಬರೆ ಬ್ರಹ್ಮಾದಿ ದಿವಿಜರನು. ಆದಿ ಮಧ್ಯಾಂತಗಳು ಇಲ್ಲದ ಮಾಧವಗಿದು ಉಪಚಾರವೆಂದುರು ಗಾದಿ ವೇದ ಪುರಾಣಗಳು ಪೇಳುವವು ನಿತ್ಯದಲ್ಲಿ. ಮೋದಮಯನ ಅನುಗ್ರಹವ ಸಂಪಾದಿಸಿ ರಮಾ ಬ್ರಹ್ಮ ರುದ್ರೇಂದ್ರಾದಿಗಳು ತಮ ತಮ್ಮ ಪದವಿಯ ನೈದಿ ಸುಖಿಸುವರು. ಈ ಕಥಾಮೃತ ಪಾನ ಸುಖ ಸುವಿವೇಕಿಗಳಿಗಲ್ಲದಲೆ ವೈಶಿಕ ವ್ಯಾಕುಲ ಕುಚಿತ್ತರಿಗೆ ದೊರವುದೇ ಆವ ಕಾಲದಲ್ಲಿ. ಲೋಕವಾರ್ತೆಯ ಬಿಟ್ಟು ಇದನವಲೋಕಿಸುತ್ತ ಮೋದಿ ಪರಿಗೊಲಿದು ಕೃಪಾಕರ ಜಗನ್ನಾಥ ವಿಠ್ಠಲ ಕಾಯ್ವ ಕರುಣದಲ್ಲಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಇತಿ ಕಲ್ಪಸಾಧನಾ ಸಂಧಿಃ ಸಂಪೂರ್ಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಿಕಥಾಮೃತವ ಸೇವಿಸಿರೋ ಶುಭ ಜನರೇ, ಹರಿಕಥಾಮೃತವ ಸೇವಿಸಿರೋ